ಬಡವರ ನಿವೇಶನಕ್ಕೆ ಕಾದಿರಿಸಿದ್ದ ಜಮೀನಿಗೆ ತಡೆಯಾಜ್ಞೆ. ದಲಿತ ಮುಖಂಡರಿಂದ ದಿಢೀರ್ ಪ್ರತಿಭಟನೆ ನಡೆಸಿದ ಘಟನೆ ಗುಬ್ಬಿ ತಾಲೂಕು ತ್ಯಾಗಟೂರಿನಲ್ಲಿ ನಡೆದಿದೆ. ಗುಬ್ಬಿ ತಾಲೂಕಿನ ತ್ಯಾಗಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮರಸನಹಳ್ಳಿ ಸರ್ವೆ ನಂಬರ್ 101/2 ಜಮೀನಿನಲ್ಲಿ ಜಮೀನನ್ನು ಬಡವರ ನಿವೇಶನಕ್ಕೆ ಜಿಲ್ಲಾಧಿಕಾರಿಗಳು ತಮ್ಮ ಹೆಸರಿನ ಒಟ್ಟು 6.13 ಎಕರೆ ಜಾಗದಲ್ಲಿ 4.13 ಎಕರೆ ಜಮೀನು ಮಂಜೂರು ಮಾಡಿ ಕೂಡಲೇ ಹಸ್ತಾಂತರ ಮಾಡಲಾಗಿತ್ತು. ಈ ಪ್ರಕ್ರಿಯೆ ನಡೆದು 9 ತಿಂಗಳು ಕಳೆದಿದೆ. ಹಸ್ತಾಂತರ ಮಾಡಿದ ಬಳಿಕ ಗ್ರಾಮ ಪಂಚಾಯಿತಿ ತಮ್ಮ ವಶಕ್ಕೆ ಪಡೆಯದೆ ಹಾಲಿ ಅಧ್ಯಕ್ಷರ ಕೈಗೊಂಬೆಯಂತೆ ವರ್ತಿಸಿ ನ್ಯಾಯಾಲಯದ ಮೆಟ್ಟಿಲೇರಿ ತಡೆಯಾಜ್ಞೆ ತರಲು ಕಾಲಾವಕಾಶ ನೀಡಿದ್ದು ಸರಿಯಲ್ಲ. ಜಿಲ್ಲಾಧಿಕಾರಿಗಳಿಂದ ಮಂಜೂರಾಗಿರುವ ಜಮೀನು ಬಡವರಿಗೆ ನೀಡಲು ಹಿಂದೇಟು ಹಾಕಿದ ಪಿಡಿಒ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿ ಕೂಡಲೇ ಬಡವರಿಗೆ ಮೀಸಲಿಟ್ಟ ಜಮೀನು ಹಸ್ತಾಂತರಕ್ಕೆ ಪಡೆದು ನಿವೇಶನ ವಿಂಗಡಿಸಿ ಬಡವರಿಗೆ ಹಂಚಬೇಕು ಎಂದು ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ಭವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ದಿಢೀರ್ ಪ್ರತಿಭಟನೆ ನಡೆಸಿದರು. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ನಿಟ್ಟೂರು ರಂಗಸ್ವಾಮಿ ಹಾಗೂ ತಾಲೂಕು ಸಂಚಾಲಕ ಕಡಬ ಶಂಕರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ದಲಿತ ಮುಖಂಡರು, ಸಂಘಟನೆಯ ಕಾರ್ಯಕರ್ತರು, ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಧೋರಣೆ ಖಂಡಿಸಿ ಭವನ ಉದ್ಘಾಟನೆ ನಡೆಯುವ ಸಮಯದಲ್ಲಿ ವೇದಿಕೆ ಬಳಿ ಧರಣಿ ಕೂತರು. ಸ್ಥಳಕ್ಕೆ ಆಗಮಿಸಿದ ಪಟ್ಟಣ ಪಂಚಾಯಿತಿ ಸಹಾಯಕ ನಿರ್ದೇಶಕ ರಂಗನಾಥ್, ಮಾಜಿ ಅಧ್ಯಕ್ಷ ಶಿವಕುಮಾರ ಸ್ವಾಮಿ ಹಾಗೂ ಪಿಡಿಒ ವನಜಾಕ್ಷಿ, ನಿವೇಶನಕ್ಕೆ ಅವಶ್ಯ ಸೌಕರ್ಯ ಮಾಡುತ್ತೇವೆ, ನ್ಯಾಯಾಲಯದಲ್ಲಿ ಕಾದಿರಿಸಿದ ಜಮೀನು ಪರ ವಾದ ನಡೆಸಿ ಜಮೀನು ವಶಕ್ಕೆ ಪಡೆದು ನಿವೇಶನ ಹಂಚಿಕೆ ಮಾಡುವ ಭರವಸೆ ನೀಡಿದ ಬಳಿಕ ತಾತ್ಕಾಲಿಕವಾಗಿ ಪ್ರತಿಭಟನೆ ನಿಲ್ಲಿಸಲಾಯಿತು. ನಂತರ ದಲಿತ ಸಂಘರ್ಷ ಸಮಿತಿ ಹಾಗೂ ಅರ್ಹ ಫಲಾನುಭವಿಗಳಿಂದ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಕಲ್ಲೂರು ರವಿಕುಮಾರ್, ಹೊಸಳ್ಳಿ ರವೀಶ್, ಗಿರೀಶ್, ಕುಂದರಹಳ್ಳಿ ನಟರಾಜ್, ಎಂಎನ್ ಕೋಟೆ, ಕಲ್ಲೇಶ್, ಲೋಕೇಶ್ ಇತರರು ಉಪಸ್ಥಿತರಿದ್ದರು. ಎಲ್ಲಾ ಜನಾಂಗಕ್ಕೂ ಒಂದು ನಿವೇಶನವನ್ನ ಗ್ರಾಮ ಪಂಚಾಯತಿ ನಮಗೆ ಅನ್ಯಾಯವೆಸ್ತಾ ಇದೆ. ಅಂದ್ರೆ ಪಿಡಿಒ ಮತ್ತೆ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಇದನ್ನ ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ. ಕೂಡಲೇ ಇದನ್ನ ಬಡವರಿಗೆ ಏನು ವಸತಿ ರಹಿತರಿಗೆ ನಿವೇಶನ ಹಂಚಿಕೆ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಕೇಳ್ತಾ ನಾವು DSS ಹೋರಾಟನ ನಾವು ಇನ್ನೂ ಮುಂದುವರಿಸ್ತೀವಿ. ಇದು ಸರಿಯಾಗಿ ಮುಂದಿನ ದಿನದಲ್ಲಿ ಇನ್ನೂ ಹೋರಾಟ ಜಾಸ್ತಿ ಮಾಡ್ತಾ ಈ ಸಂದರ್ಭದಲ್ಲಿ ಈ ವ್ಯಾಪ್ತಿನಲ್ಲಿ ನಿವೇಶನ ಇಲ್ಲದಂತ ಸುಮಾರು ಜನ ಸಾವಿರಾರು ಕುಟುಂಬಗಳು ಇವತ್ತು ಬೀದಿ ಪಾಲಾಗ್ತಕ್ಕಂಥ ಸಂದರ್ಭ ಇದೆ. ಅದನ್ನು ಮನಗಂಡು ಮಾನ್ಯ ಗುಬ್ಬಿ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ SR ಶ್ರೀನಿವಾಸರವರು ಗ್ರಾಮ ಪಂಚಾಯಿತಿಗೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನೆಲ್ಲ ಹೆಸರಿನಲ್ಲಿರ್ತಕ್ಕಂಥ 6 ಎಕರೆ 13 ಕುಂಟೆ ಜಮೀನಿನಲ್ಲಿ 4 ಎಕರೆ 13 ಕುಂಟೆಯನ್ನು ನಿವೇಶನ ರಹಿತರಿಗೆ ನಿವೇಶನ ಕೊಡಿ ಅಂತ ಹೇಳಿ ಇವತ್ತು ನಮಗೆ ಮಂಜೂರು ಮಾಡಿಕೊಟ್ರು. ಆ ಮಂಜೂರು ಮಾಡಿಕೊಡ್ತಕ್ಕಂಥ ತಾಲೂಕು ಆಡಳಿತ ಬಂದು ಏನು ಬೊಮ್ಮರಸನಹಳ್ಳಿ ಸರ್ವೆ ನಂಬರ್ 101/2 4 ಎಕರೆ 13 ಕುಂಟೆ ಜಮೀನನ್ನ ನಮಗೆ ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡಿ ಅದನ್ನ ಸರ್ವೇನು ಸಹ ಮಾಡಿ ಎಲ್ಲ ಹಸ್ತಾಂತರ ಮಾಡಂತ ಅದನ್ನ ಏನು ಒಂದು ಪ್ಲಾನ್ ಅನ್ನ ಮಾಡೋದಕ್ಕೆ ಕಳಿಸಿದ್ರು. ಅಂಥದ್ರಲ್ಲಿ ಇವತ್ತ ಏನು ಅಧಿಕಾರದಲ್ಲಿ ಇರತಕ್ಕಂಥ ಒಬ್ಬ ರಾಜಕಾರಣಿ ಇವತ್ತ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಓಂಕಾರ ಪ್ರಸಾದ್ ಅವರು ಇವತ್ತ ಏನು ನ್ಯಾಯಾಲಯಕ್ಕೆ ಮೊರೆ ಹೋಗಿ ತಡೆಯಾಜ್ಞೆಯನ್ನು ತಮ್ಮಂದು ಅವರಿಗೆ ಸಂಬಂಧಪಟ್ಟಂತ ವಸ್ತಲ್ಲ, ಅದು ಜಾಗ ಅಲ್ಲ, ಅವ್ರದ್ದಲ್ಲ. ಅದು DC ಅವರಿಗೆ 1951 ಇಸ್ವಿಯಿಂದಲೂ ಸಹ DC ಅವರ ಹೆಸರಿನಲ್ಲಿರ್ತಕ್ಕಂಥ ಜಮೀನು 6 ಎಕರೆ 13 ಕುಂಟೆ. ಇದನ್ನ ತಡೆಯಾಜ್ಞೆ ತರೋದು ಎಷ್ಟು ಸಮಂಜಸ? ಇದು ನ್ಯಾಯ ಸಾಮಾಜಿಕ ನಮ್ಮ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸಾಮಾಜಿಕ ನ್ಯಾಯವನ್ನ ಎಲ್ಲಿ ಕೊಟ್ಟರು? ಇದನ್ನ ಗ್ರಾಮ ಪಂಚಾಯತಿಗೆ ಅಥವಾ ಕಾನೂನಾತ್ಮಕವಾಗಿ ಉಲ್ಲಂಘನೆ ಮಾಡಿರ್ತಾರೆ. ಇನ್ನು ಮುಂದಿನ ಒಂದು ನಮ್ಮ ಜಿಲ್ಲಾ ಸಂಚಾಲಕರು ಮತ್ತೆ ತಾಲೂಕು ಸಂಚಾಲಕರು ಮಾತಾಡ್ತಾರೆ. ನಮ್ಮ ನಿವೇಶನ ರಹಿತರಿಗೆ ಏನು ಈ ತ್ಯಾಗಟೂರು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಏನು ವಸತಿ ರಹಿತರು ಏನಿದ್ದಾರೆ ಸುಮಾರು 100 ಕುಟುಂಬಗಳು ಇವತ್ತು ಬೀದಿ ಪಾಲಾಗಂತ ಸಂದರ್ಭ ಬಂದಿದೆ. ಅವ್ರಿಗೆ ಈಟಾಗ್ಲ ಮನೆ ಇಲ್ಲ, ಈಟಾಗ್ಲ ಜಮೀನು ಇಲ್ಲ, ಉಣ್ಣಕ್ಕೂ ಜಾಗ ಇಲ್ಲ, ಈಗ ಸ್ಮಶಾನ ಇಲ್ಲ. ಸ್ಮಶಾನ ಜಾಗ ಮಂಜೂರು ಮಾಡಿದ್ರು ಸಹ ಈ ಪಂಚಾಯತಿಯಿಂದ ಸ್ಮಶಾನ ಜಾಗನ ಮಂಜೂರು ತಗೊಂಡಿಲ್ಲ, ಯಾಂಡ್ ಓವರ್ ತಗೊಂಡಿಲ್ಲ. ಹಂಗಾಗಿ ನಿವೇಶನ ಕೊಡ್ರಿ ಅಂತಂದ್ರೆ ನಿವೇಶನಕ್ಕೂ ತಡೆ ಇಲ್ಲ. ಇಂತಹ ಸಂದರ್ಭಗಳನ್ನ ಗ್ರಾಮ ಪಂಚಾಯತಿ ದುರುಪಯೋಗವನ್ನು ಪಟ್ಕೊಂಡೈತಿ, ಕಾನೂನ ದುರುಪಯೋಗ ಪಟ್ಕೊಂತೈತಿ. ಹಂಗಾಗಿ ಇವತ್ತ ಏನು ಗ್ರಾಮ ಪಂಚಾಯತಿ ಉದ್ಘಾಟನೆ ದಿವಸ ನಮ್ಮ ಜಿಲ್ಲಾ ಸಂಚಾಲಕರ ಆದೇಶದ ಮೇರೆಗೆ, ತಾಲೂಕು ಸಂಚಾಲಕರಾಗಿರ್ತಕ್ಕಂಥ ಕಡಬ ಶಂಕರಣ್ಣವರ ಆದೇಶದ ಮೇರೆಗೆ ಇವತ್ತ ನಾವು ಗ್ರಾಮ ಪಂಚಾಯತಿ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಮುಂದೆ ನಿಮ್ಮ ಹೋರಾಟ ಸರ್, ಇದುವರೆಗೂ ನ್ಯಾಯ ಬಡವರಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಇದ್ದೇ ಇರ್ತೈತೆ. ನಾವು ಗ್ರಾಮ ಪಂಚಾಯತಿ ಮುಂದೆ ಅಥವಾ ತಾಲೂಕ್ ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿ ಏನು ನಮ್ಮ ಜಿಲ್ಲಾ ಸಂಚಾಲಕರು ತಾಲೂಕ್ ಸಂಚಾಲಕರು ಏನು
ಒಂದು ಮುನ್ನುಡಿ ಬರೀತಾರೆ. ಅದಕ್ಕೆ ನಮ್ಮ ಎಲ್ಲಾ DSS ಕಾರ್ಯಕರ್ತರು ಅದಕ್ಕೆ ಸಮಂಜಸವಾಗಿರ್ತಾರೆ.